ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಯೂಸಿಚ್ ಚಾಲು ಧನಶ್ರೀ ವರ್ಮಾ ಲೆಡಿಡು ಬರ್ತೈತೆ. 60 ಕೋಟಿ ಅಂತ ಇತ್ತು ಮುಂಚೆ, ಇವಾಗ 4.75 ಕೋಟಿಗೆ ಬಂದು ನಿಂತ್ಕೊಂಡೈತಂತೆ. ಚಾಲ್ ಅವರು 4.75 ಕೋಟಿನ ಅಲ್ಮುನಿಯಾಗಿ ಕೊಡೋದಕ್ಕೆ ಒಂಥರ ಏನೋ ಒಪ್ಕೊಂಡಿದ್ದಾರೆ ಅಂತ ಈಗ ಅಪ್ಡೇಟ್ ಬರ್ತೈತೆ. 60 ಕೋಟಿಯಲ್ಲಿ 4.75 ಕೋಟಿಯಲ್ಲಿ. ಸೊ ಇದು ರ್ಯೂಮರ್ಸಾ ಅಥವಾ ಅದೇನು ಅಂತ ಒಟ್ಟಲ್ಲಿ ರ್ಯೂಮರ್ಸ್ನ ಸ್ಪ್ರೆಡ್ ಆಗ್ತಿರೋದು ಇವಾಗ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸು ಚಾಲ್ ಅವ್ರು ಕೊಡಬೇಕಂತ ಅನ್ಕೊಂಡಿದ್ದಾರಂತೆ. ಅಂದರೆ ಇವ್ರು ಕೊಡಬೇಕು ಅಂತಲ್ಲ, ಕೋರ್ಟಲ್ಲಿ ಕೇಸ್ ಹಾಕಿ ಅದು ಇದೆಲ್ಲ ಮಾಡಿರೋದ್ರಿಂದ ಕೊಡಬೇಕು ಅಂತ ಅನ್ಕೊಂಡಿದ್ರಂತೆ. 18 ಕೋಟಿಲಿ 4.75 ಕೋಟಿ ಹೋಯ್ತು ಅಂತಂದರೆ ಏನೊಂದು ಡ್ಯಾಶ್ ಒಂದು ಹೋಯ್ತು ಅಂತ ಅನ್ಕೊಂತಾರೆ ಅಷ್ಟೇ ಚಾಲ್ ಅವರು. ನೋಡೋಣ, ಇನ್ನು ಇದ್ರ ರಿಲೇಟೆಡ್ ಏನು ಅಫಿಷಿಯಲ್ ಅಪ್ಡೇಟ್ ಅಂತೂ ಬಂದಿಲ್ಲ, ಸೋಷಿಯಲ್ ಮೀಡಿಯಾ ರ್ಯೂಮರ್ಸ್ ಅಷ್ಟೇ. ಅಪ್ಡೇಟ್ ಬಿಟ್ಟು ಎಷ್ಟೆಷ್ಟು ಟ್ರಾವೆಲ್ ಮಾಡಬೇಕು ಪ್ರತಿಯೊಂದು IPL ಟೀಮು ಈ ಸೀಸನ್ನು ಅಂತ ಅಪ್ಡೇಟು ಬಂದಿದೆ ಮಗ. ಅದರಲ್ಲಿ RCB ಜಾಸ್ತಿ 17,084 ಕಿಲೋಮೀಟ್ರ್ RCB ಟ್ರಾವೆಲ್ ಮಾಡಬೇಕಂತೆ. ಅಪ್ ಆ್ಯಂಡ್ ಡೌನ್, ಇನ್ ಆ್ಯಂಡ್ ಔಟ್ ಆಡಬೇಕಾದ್ರೆ ಎಲ್ಲ ವೆನ್ಯೂ ಹೋಗ್ಬಿಟ್ಟು ಆಡಬೇಕಾದ್ರೆ 17,000 ಆಗುತ್ತಂತೆ. ಆ್ಯಂಡ್ SRS ತೀರಾ ಕಡಿಮೆ ಆಗುತ್ತಂತೆ, 8,538. ನಾನು ಅನ್ಕೊಂಡಿದ್ದೆ SRS ಜಾಸ್ತಿ ಇರುತ್ತೆ ಅಂತ. ನೋಡಿ, CSK ಮತ್ತು RCB ಜಾಸ್ತಿ ಇದೆ, ಸೌತ್ ಟೀಮ್ಗಳದು. SRS ಜಾಸ್ತಿ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಅವ್ರು ಆ ಕಡೆ ಆಡ್ತಿರೋದ್ರಿಂದ ಅವ್ರಿಗೇನು ಹತ್ರ ಆಗಿದೆ ಅಂತ ಕಾಣಿಸುತ್ತೆ ಎಲ್ಲ. ನಾನು MIಗಿಂತ ಕೆಳಗಡೆ GT, LSG, DC ಆ್ಯಂಡ್ SRH. ಸೊ ಇವ್ರು ಒಂಥರ ಲಕ್ಕಿ ಟೀಮ್ಗಳು ಅಂತ ಹೇಳಬೇಕು. ಏನಲ್ಲಿ ನಡ್ಕೊಂಡು ಹೋಗ್ತಾರೆ ಅವರು, ಫ್ಲೈಟ್ ಆರಾಮಾಗಿ ಇದ್ದೇ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಏನಲ್ಲಿ ಒಂದು 10 ಕಿಲೋಮೀಟರ್ ಜಾಸ್ತಿ ಆದ್ರೇನೋ, 1,000 ಕಿಲೋಮೀಟರ್ ಜಾಸ್ತಿ ಆದ್ರೆ ಏನು ಡಿಫ್ರೆನ್ಸ್ ಆಗೋದಿಲ್ಲ ಅಲ್ಲಿ, ಅಥವಾ ಒಂದು 10 ಕಿಲೋಮೀಟರ್ ಕಮ್ಮಿ ಆದ್ರೆ ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಪರ್ಫಾರ್ಮೆನ್ಸಲ್ಲಿ ಅಂತ ಹೇಳ್ತೀರಾ. ಹೌದು, ಏನು ಬದಲಾಗೋ ಡಿಫ್ರೆನ್ಸ್ ಆಗೋದಿಲ್ಲ. ನೋಡೋಣ ಇವರು RCB 17,000 ಕಿಲೋಮೀಟರ್ ಟ್ರಾವೆಲ್ ಮಾಡಿರ್ತಾರೆ ಟ್ರೋಫಿಗೆ ಎತ್ತುತ್ತಾರ ಅಂತ. ಅಪ್ಡೇಟ್ ಮತ್ತು AB ಡಿ ವಿಲಿಯರ್ಸ್ ಅವರು ರಜತ್ ಪತಿದಾರ್ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವರೇ ಮುಂಚೆ ಹೇಳಿದ್ರು, ರಜತ್ ಪತಿದಾರ್ ಸಿಕ್ಕಾಪಟ್ಟೆ ಶೈನ್ ಹೆಚ್ಚಿರುವಂಥವ್ರು, ಒಂಥರ ರಾಜಕೀಯ ಸ್ವಭಾವದವ್ರು ಇವರು. ಇವ್ರು ಕ್ಯಾಪ್ಟನ್ಸಿ ಎಲ್ಲ ಇವರಿಗೆ ಸೆಟ್ ಆಗುತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಅಂತ AB ಡಿ ಮುಂಚೆ ಹೇಳಿದ್ರು, 1-2 ವರ್ಷದ ಮುಂಚೆ ಹೇಳಿದ್ರು. ಇವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ರಜತ್ ಬಿಗ್ಗೆಸ್ಟ್ ಚಾಲೆಂಜ್ ವಿಲ್ ಬಿ ಇನ್ಸೆಕ್ಯೂರಿಟಿ. ಅವ್ರಿಗೆ ಇನ್ಸೆಕ್ಯೂರಿಟಿನೇ ಕಾಡುತ್ತೆ. ಯಾಕಂದರೆ ವಿರಾಟ್ ಕೊಹ್ಲಿ ಅಂತ ಕ್ಯಾಪ್ಟನ್ನು, RCBಗೆ ಕ್ಯಾಪ್ಟನ್ ಮಾಡಿರುವಂಥವ್ರು, ಫ್ಯಾಫ್ ಅಂತ ಕ್ಯಾಪ್ಟನ್ ಮಾಡಿರೋರು, ಇವ್ರು ಅಂಡರ್ಲೆಲ್ಲ ಆಡಿರುವಂಥವ್ರು. ಸೊ ಇವರು ಒಂಥರ ಇನ್ಸೆಕ್ಯೂರ್ ಆಗ್ಬೋದು ಇವರು ಅಂಡರ್ಲಿ ಆಡ್ಬೇಕಾದ್ರೆ. ಇಲ್ಲಿ ಡೊಮ್ಯಾಸ್ಟಿಕಲ್ ಕ್ಯಾಪ್ಟನ್ಸಿ ನಿಭಾಯಿಸೋದೇ ಬೇರೆ, ಇಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸೋದೇ ಬೇರೆ. ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸು, ಓವರ್ಸೀಸ್ ಪ್ಲೇಯರ್ಗಳೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಕ್ಯಾಪ್ಟನ್ಸಿ ನಿಭಾಯಿಸೋದು ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಅದು IPL ಅಂತ ಸ್ಟೇಜು ಕೇಳಂಗೆಲ್ಲ ಬೇಜಾನ್ ಪ್ರೆಷರ್ ಇರುತ್ತೆ. ಹ್ಯಾವಿಂಗ್ ವಿರಾಟ್ ಅರೌಂಡ್ ಆ್ಯಂಡ್ ಕಾನ್ಸ್ಟೆಂಟ್ಲಿ ಆಲ್ಮೋಸ್ಟ್ ಡೌಟಿಂಗ್ ಯುವರ್ ಸೆಲ್ಫ್. ಸೊ ಡೌಟ್ ಮಾಡ್ಕೊತಾರೆ ಅಂತ ಅನ್ನಿಸ್ತಿದ್ಯಾ ಗೊತ್ತಿಲ್ಲ. ಅದೇ ಮ್ಯಾಚ್ ಅಂದ್ರೆ ಸೋಲೋ ಥರ ಇತ್ತು ಅಂತಂದರೆ, ಪ್ರತಿಯೊಂದು ಮ್ಯಾಚ್ನ ಸೋಲ್ತಾ ಇತ್ತು ಅಂದರೆ ಕನ್ಸಿಸ್ಟೆಂಟಾಗಿ ಅವಾಗ ಡೌಟ್ಗಳು ಅರೈಸ್ ಆಗುತ್ತೆ. ಮ್ಯಾಚ್ಗಳನ್ನ ಗೆಲ್ತಾ ಇತ್ತು ಅಂತಂದರೆ, ಏನು ಎಫರ್ಟ್ಲೆಸ್ಲಿ ಗೆಲ್ತಾ ಇತ್ತು RCB ಅಂದರೆ ಅವಾಗ ಡೌಟ್ಗಳೇನು ಸ್ಟಾರ್ಟ್ ಆಗೋದಿಲ್ಲ. ಅದೇ ರಿಪೀಟೆಡ್ ಆಗಿ 5 ಮ್ಯಾಚ್ ಸೋಲುವಂಥದ್ದು ಇದೇನಾದ್ರು ಆಯಿತು ಅಂದಾಗ ಖಂಡಿತ ಅದು ಎಂಥ ಪ್ಲೇಯರ್ಗಾದರೂ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ರು ಕೂಡ ಒಂಥರ ಸೆಲ್ಫ್ ಡೌಟ್ ಅನ್ನೋದು ಶುರುವಾಗಿ ಹೋಗ್ಬಿಡುತ್ತೆ. ಏನು ನನ್ನ ಕ್ಯಾಪ್ಟನ್ಸಿನೇ ಹಿಂಗೆ ಆಗ್ತಾಯಿತ್ತಾ ಅಥವಾ ಏನಕ್ಕೆ ಹಿಂಗೆ ಆಗ್ತೈತೆ ನಮ್ಮ ಟೀಮ್ಗೆ ಅನ್ನೋದು ಸೆಲ್ಫ್ ಡೌಟ್ ಖಂಡಿತ ಬಂದೇ ಬರುತ್ತೆ. ಸೊ ಬರೀ ರಜತ್ ಪತಿದಾರಿಗೆ ಮಾತ್ರ ಅಂತಾರೆ, ಎಲ್ಲರಿಗೂ ಬಂದೇ ಬರುತ್ತೆ. ಬಟ್ ವಿರಾಟ್ ಕೊಹ್ಲಿ ಇರೋದು, ಜೊತೆಗೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು ಸ್ವಲ್ಪ ಜನ ಇರೋದು, ಇವ್ರಿಗೆ ಇನ್ಸೆಕ್ಯೂರ್ ಆಗ್ಬೋದು ಅಂತ ಇವ್ರು ಅಭಿಪ್ರಾಯನ ಪಡೆದಿದ್ದಾರೆ. ಆ್ಯಂಡ್ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ರಜತ್ ಪತಿದಾರು, ಯಾರ ಬಗ್ಗೆನೂ ಕೂಡ ಅವ್ರ ಕ್ಯಾಪ್ಟನ್ಸಿ ಏನಿದೆಯೋ ಅದನ್ನು ನಿಭಾಯಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ ಇನ್ಸೆಕ್ಯೂರ್ ಆಗ್ತಾರಾ ಅಥವಾ ಸೆಕ್ಯೂರಿಟಿನೇ ಅಲ್ಲಾಡಿಸ್ತಾರೆ ಎಲ್ಲ ಟೀಮ್ದು ಅಂತ. ಅಪ್ಡೇಟ್ ನಂಬರ್ 4, ಸೂರ್ಯ ಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಆಗ್ತಾರೆ ಅಂತ ಅಪ್ಡೇಟ್ ಬರ್ತೈತೆ ಮಗ. ಮೊದಲನೇ ಮ್ಯಾಚಿಗೆ ಮಾತ್ರ ಹಾರ್ದಿಕ್ ಪಾಂಡ್ಯ ಅವರು ಮೊದಲನೇ ಮ್ಯಾಚಿಂದ ಬ್ಯಾನ್ ಆಗಿದ್ದಾರಲ್ಲ, ಎಲ್ ಕ್ಲಾಸಿಕೋ MI ವರ್ಸಸ್ CSK 23ನೇ ತಾರೀಕು ನಡೀತಾ ಇರುವಂಥ ಮ್ಯಾಚು. ಈ ಮ್ಯಾಚಿಗೆ ಸೂರ್ಯ ಕುಮಾರ್ ಯಾದವ್ ಅವ್ರ ಕ್ಯಾಪ್ಟನ್ಸಿ ನಡೆಯುತ್ತೆ ಅಂತ ಅಪ್ಡೇಟ್ ಬರ್ತೈತೆ. ನಾನು ಅನ್ಕೊಂಡಿಲ್ಲ ಸೂರ್ಯ ಕ್ಯಾಪ್ಟನ್ಸಿ ಕೊಡ್ತಾರೆ ಅಂತ. ಇನ್ನೇನು ಬುಮ್ರಾನು ಇಲ್ವಲ್ಲ, ಜೊತೆಗೆ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ಕೊಡೋಕ್ಕಾಗೋದಿಲ್ಲ ಒಂದು ಮ್ಯಾಚ್ನ ಅಂತ ಅಂದ್ಕೊಂಡು, ಒಂದು ಮ್ಯಾಚ್ ಕೊಡ್ಬೋದಾಗಿತ್ತು, ಏನು ಕೊಡಬಾರ್ದು ಅಂತ ಎಲ್ಲ ಏನಿಲ್ಲ, ಅವ್ರ ಆಬ್ಸೆನ್ಸಲ್ಲಿ ಆಡ್ಬೋದಾಗಿತ್ತು. ಬಟ್ ಎಕ್ಸ್ಪೆಕ್ಟ್ ಫ್ಯಾನ್ಸ್ ಅದನ್ನೇ ಮಾಡ್ತಾರೆ. ರೋಹಿತ್ ಶರ್ಮಾ ಅವರು ಫಸ್ಟ್ ಮ್ಯಾಚ್ ಕ್ಯಾಪ್ಟನ್ ಆಗಿಬಿಟ್ಟು ಗೆಲ್ಸ್ಬಿಟ್ರು ಅಂದರೆ ಅದನ್ನೇ ಫ್ಯಾನ್ಸ್ಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದೇ ಕಂಟಿನ್ಯೂ ಆಗಲಿ ಅಂತ. ಅದಕ್ಕೋಸ್ಕರ ಸೂರ್ಯಗೆ ಕೊಟ್ಟಿದ್ದಾರೆ ಥರ ಕಾಣಿಸ್ತಿದೆ, ಹೆಂಗಿರು ಡೌನ್ ಮಾಡಿಸ್ಬಹುದು ಅಂತ. ಬಟ್ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಡಲ್ಲ ಸೂರ್ಯ ಕೊಡ್ತಾರೆ ಅಂತ. ಇವಾಗ ಸೂರ್ಯಗೆ ಬಂದಿದೆ ಇದು. ಅಪ್ಡೇಟ್ ನಂಬರ್ 5, BCCI ಲೈಕ್ಲಿ ಟು ಹೋಸ್ಟ್ ಓಪನಿಂಗ್ ಸೆರೆಮನಿ ಇನ್ ಆಲ್ ದ ವೆನ್ಯೂಸ್ ಅಂತ ಅಪ್ಡೇಟ್ ಬರ್ದಿದೆ ಮಗ. 13 ವೆನ್ಯೂಸಲ್ಲಿ ಈ ಸೀಸನ್ನು IPL ಆಗುತ್ತೆ. 13 ವೆನ್ಯೂಸಲ್ಲೂ ಕೂಡ ಓಪನಿಂಗ್ ಸೆರೆಮನಿ ಅನ್ನೋದು ಅಂದರೆ ಲೈಟಾಗಿ, ಏನು ಫುಲ್ಲು ಅದ್ದೂರಿ ಆಗಲ್ಲ, ಲೈಟಾಗಿ ಏನೋ ಒಂದು ಸ್ವಲ್ಪ ಪಟಾಕಿ ಗಿಟಾಕಿ ಹೊಡೆಯೋತರನೋ ಅಥವಾ ಏನೋ ಒಂಥರ ಲೈಟಾಗಿ ಒಂಥರ ಒಂದು ಸ್ವಲ್ಪ ಎಲ್ಲಾದ್ರೂ ಕೂಡ ಏನೋ ಡ್ಯಾನ್ಸ್ ಎಲ್ಲ ಆಡಿಸಿ ಓಪನಿಂಗ್ ಸೆರೆಮನಿ, ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಮಾಡೋಕ್ಕಾಗೋದಿಲ್ಲ ಎಲ್ಲ ಸ್ಟೇಡಿಯಮ್ಗಳೂ. ಸೊ ಓಪನಿಂಗ್ ಮ್ಯಾಚು ಎಲ್ಲ ಸ್ಟೇಡಿಯಮಲ್ಲೂ ಕೂಡ ಏನೋ ಒಂಥರ ಪಟಾಕಿ ಗಿಟಾಕಿ ಹೊಡೆಯೋ ಥರ ಏನೋ ಮಾಡ್ತಾರೆ ನಂತರ ಕಾಣಿಸ್ತಾ ಇತ್ತು ಓಪನಿಂಗ್ ಸೆರೆಮನಿಯಲ್ಲಿ. ನೋಡೋಣ ಅದೇನಾಗುತ್ತೆ ಅಂತ, ಮಾಡ್ತಾರೋ ಮಾಡೋದೇ ಇಲ್ವೋ ಅಂತ. ಒಟ್ಟಲ್ಲಿ ಲೈಕ್ಲಿ ಅಂತ ಬಂದಿರೋದು ಅಪ್ಡೇಟು. ಎಲ್ಲ ಒಂದು ಸ್ಟೇಡಿಯಮಲ್ಲೂ ಫಸ್ಟ್ ಮ್ಯಾಚು ಈ ಥರ ಮಾಡ್ತಾರೆ ಅಂತ. ನೋಡೋಣ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇದಿಷ್ಟು ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಮಗ.